ಮೊದಲನೇದಾಗಿ ಈ 51 ಎಕರೆ ಏನು ಅಗಲಕೋಟೆ ಜಮೀನಿತ್ತಲ್ಲ, ಅದ್ರ ಬಗ್ಗೆ ನಾನು ಎಲ್ಲರಿಗೂ ತಿಳಿಸಿದ್ದೆ. ಪ್ರೆಸ್ಸಲ್ಲೆಲ್ಲ ಬಂದಿತ್ತು, ಸೆಷನಲ್ಲಿ ಕೂಡ ರೈಸ್ ಆಗಿತ್ತು. ಕೃಷ್ಣ ಬೈರೇಗೌಡರ ಹತ್ರ ಏನು ಹೇಳಿಸಿದ್ದಾರೆ ಅಂದರೆ, ಅವ್ರು ಯಾರೋ ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಸೇಮ್ ಯಥಾತಥ ಅವ್ರಿಗೂ ಅದೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಸುಳ್ಳು ಮಾಹಿತಿ ಕೊಟ್ಟು ಸೆಷನಲ್ಲಿ ಹೇಳಿಸಿರೋಂಥದ್ದು. 51 ಎಕರೆ ಮಾಡಿದಾಗ ಅವ್ರ ಹೆಸರಲ್ಲಿ ಪಾಣಿನೇ ಇರಲಿಲ್ಲ ಅಂತ ಕೃಷ್ಣ ಬೈರೇಗೌಡರೇ ಹೇಳ್ಬಿಟ್ಟಿದ್ದಾರೆ. ವಕಾಲತ್ ಹಾಕ್ದಂಗೆ ಇವರು ಇಲ್ಲಿನ ಜಿಲ್ಲಾಡಳಿತ ಹೇಳಿಸಿರೋದು. ಒಂದು ಜಮೀನು ರಿಜಿಸ್ಟರ್ ಮಾಡಬೇಕು ಇಲ್ಲ ದಾನ ಮಾಡಬೇಕಾದ್ರೆ ಪಾಣಿ ನಮ್ಮ ಹೆಸರಲ್ಲಿ ಇಲ್ದಿದ್ದು ಮಾಡಕ್ಕೆ ಸಾಧ್ಯನಾ? ಕನಿಷ್ಠ ಅವತ್ತು ಪಾಣಿ ಅವರ ಹೆಸರಲ್ಲಿ ಇರ್ತದೆ ಇಲ್ವೋ ಅದು ನಮಗೆ ಬೇಕಿಲ್ಲ. ರಿಜಿಸ್ಟರ್ಡ್ ದಾನ ಪತ್ರ ಆಗಿದೆ, ಇಸಿಲಿ ಎಂಟ್ರಿ ಇದೆ, ಇವ್ರು ಫಸ್ಟ್ ಖಾತೆ ಮಾಡಿಸ್ಕೋಬೇಕು. ಅದನ್ನು ಕ್ವಶನ್ ಮಾಡಬೇಕು ಅಂದರೆ ಕೋರ್ಟ್ಗೆ ಯಾರು ತೊಂದರೆ ಆಗ್ತದೆ ಅವ್ರು ಹೋಗ್ಬೇಕು. ಅವ್ರ ಪರವಾಗಿ ಸೆಷನಲ್ಲಿ ವಕಾಲತ್ ವಹಿಸೋದು ಎಷ್ಟು ಸರಿ, ಎಷ್ಟು ತಪ್ಪಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಅವ್ರೇನು ಹೇಳ್ತಾರೆ, ಅವ್ರ ಹೆಸರಲ್ಲಿ ಇರಲಿಲ್ಲ ಅಂತ. ಯಾಕೆ ಅವ್ರ ಹೆಸರಲ್ಲಿ ಇದ್ದು ಆಮೇಲೆ ಪಾಣಿ ತೆಗ್ದು ಇನ್ನೊಂದು ಪಾಣಿ ಸೇರ್ಸೋಕ್ಕಾಗಲ್ವಾ? ನೂರಾರು ಕೋಟಿ ರೂಪಾಯಿ ನಾಸ್ತಿ, ಕನಿಷ್ಠ ಜ್ಞಾನ ಇರ್ಬೇಕಲ್ಲ. ಎಲ್ಲ ಜಿಲ್ಲಾಡಳಿತ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಿದ್ದು ಮಾಡ್ತಾ ಇರೋದು. 51 ಎಕರೆ ಶಾಲೆಗೆ ಸೇರ್ಬೇಕಾದ ಜಮೀನ ತಗೊಳ್ರಿ ಅಂತ ಹೇಳಿದ್ರೆ ಇಲ್ಲಿನ BO CDPO ಇನ್ನೂ ಮುಂದೆ ಬರ್ತಾರೆ. ಹಾಗಾಗಿ ಕಾನೂನು ರೀತಿ ಹೋರಾಟ ಮಾಡ್ತೀವಿ ನಾವು, PIL ಹಾಕ್ತೀವಿ, ಆಗ ಡ್ಯಾನ್ಸ್ ಶುರು ಆಗ್ತದೆ. ಇವರೆಲ್ಲ ಹೇಳ್ದವರೆಲ್ಲ ಬರ್ಬೇಕಾಗ್ತದೆ. ಪಾಪ ಕೃಷ್ಣ ಬೈರೇಗೌಡರನ್ನ ಇದರಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ. ಏನೋ ಒಂದು ರಿಫಾರ್ಮ್ಸ್ ತರಬೇಕು ಅಂತ ಅವ್ರು ಹೊರಟಿದ್ದಾರೆ. ಅಂಥವ್ರ ಕೈಯಲ್ಲಿ ಇಂಥ ಒಂದು ಸುಳ್ಳು ಹೇಳಿಸ್ತಾರೆ ಅಂದರೆ ಅದಕ್ಕೊಂದು ಪ್ರೂಫ್ ಕೊಡ್ತೀನಿ. 51 ಎಕರೆ ಕೊಟ್ಟ ಮೇಲೆ ಏನಾಗಿದೆ ಅಂತ ಅನುಭವದ ಮೇಲೆ, ಹೇಳಿಕೆ ಮೇಲೆ ಆಗೋದು. ಇನ್ನೂ ಸಾಕಷ್ಟು ನ್ಯೂನತೆಗಳಿದೆ. ಆ 250 ಎಕರೆಗೆ ಸಂಬಂಧಪಟ್ಟಂಗೆ ಅವ್ರ ಅರ್ಜಿ ಹಾಕದೆ ಬರೀ 140 ಎಕರೆಗೆ ನಮಗೆ ಮಾಡಿಕೊಡಿ ಅಂತ. ಈ ಆರ್ಡ್ರಲ್ಲಿ 240 ಎಕರೆ ಬರ್ಕೊಂಡವ್ರೆ. ನಾನು ಹೇಳ್ತೀನಿ, ಪೂರ್ತಿ ಬಂದಾಗ ಕೋರ್ಟಲ್ಲಿ ಹೇಳ್ತೀನಿ. ಈ 51 ಎಕರೆಗೆ ಸಂಬಂಧಪಟ್ಟದ್ದು ಹೇಳ್ತೀನಿ. ನೀಟಾಗಿ ಹೇಳಿಕೆ ಇದೆ. ಇನಾಮ್ ಅಬಾಲಿಷನ್ DC ಮುಂದೆ 51 ಎಕರೆ ದಾನ ಮಾಡಿರ್ತೀವಿ ನಾವು ಅಂತಾನೆ ಹೇಳಿರ್ತಾರೆ. ಇದರಲ್ಲಿ ಗ್ರಾಮ ಠಾಣ ಒಂದು 7 ಎಕರೆ ಇರ್ತದೆ, ಊರು ಅಂತ. ಒಂದೊಂದು ಕುಟುಂಬಕ್ಕೆ 25 ಗುಂಟೆ 30 ಗುಂಟೆ ಬರ್ಕೊಬಿಟ್ಟಾರೆ. ಆಡ್ಕಂಡಿಗೆ ಈ ಸ್ವತ್ತು ಮಾಡಕ್ಕೆ ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಏನಕ್ಕೆ ತರ್ತಾ ಇದ್ದೀನಿ ಅಂದರೆ, ಈ ಸ್ವತ್ತು ಮಾಡೋಕ್ಕೆ 1 ಕೋಟಿ ರೂಪಾಯಿ, ಈ 5 ಎಕರೆ ಮಾಡಿಕೊಡ್ಲಿಕ್ಕೆ 1 ಕೋಟಿ ರೂಪಾಯಿ ವ್ಯವಹಾರ. ಒಟ್ಟು 7 ಎಕರೆ ಗ್ರಾಮ ಠಾಣನ ಹೊಡಿಯಕ್ಕೆ. ಇಲ್ಲಿ ಸೈಟ್ಸ್ ಇಲ್ಲದೆ ಇರೋರು ಕೆಂಸಂದ್ರ ಗುಟ್ಟಳ್ಳಿಲಿ 106 ಜನ ಇದ್ದಾರೆ, ಬಡವರು, ದಲಿತರು. ಅವೆಲ್ಲ ದಲಿತರ ಪರ ಅಂತ ಹೇಳೋದು ರಾಜಕಾರಣಿಗಳು ಮಾಡೋದು ಇಂಥ ಅಲ್ಕ ಕೆಲಸ. ನಾವು ಅಗಲಕೋಟೆ ಮ್ಯಾಪ್ ಇದು, ಅಗಲಕೋಟೆ ವಿಲೇಜ್ ಮ್ಯಾಪ್. ಇದರಲ್ಲಿ ಸುಮಾರು 8 ಕಾಲ್ದಾರಿ, 9 ರಾಜಕಾಲುವೆಗಳು, 30 ಎಕರೆ ಗುಂಡ್ತೋಪು, ಕೆರೆಗಳು 3, ಆಮೇಲೆ ಸರ್ಕಾರಿ ಖರಾಬು ಎಲ್ಲ ಸೇರಿ ಕಾಂಪೌಂಡ್ ಹಾಕಕ್ಕೆ ಕೊಟ್ಟಾರೆ. ಈ ಫ್ಲಾಗ್ಸ್ ಹಾಕಿದೆಯಲ್ಲ, ಇದೆಲ್ಲ ಕಾಂಪೌಂಡ್ ಹಾಕಕ್ಕೆ ಕೊಟ್ಟಿರೋದು, ಕಾಂಪೌಂಡ್ ಹಾಕಿರೋಂಥದ್ದು. ಇದನ್ನ ರೈತರೆಲ್ಲ ಗಲಾಟೆ ಮಾಡಿ ನಿಲ್ಸಿರೋಂಥದ್ದು. ಇವ್ರ ಜಮೀನುಗಳಿಗೆ ಹೋಗೋಕ್ಕೆಲ್ಲ ಈ ಕಾಲ್ದಾರಿಗಳೆಲ್ಲದು ಬಂದ್ ಮಾಡಿ, ಈ ಕೆರೆ ಜಮೀನುಗಳನ್ನೆಲ್ಲ ಬಂದ್ ಮಾಡಿ ದೊಡ್ಡ ಒಂದು ಸ್ಕ್ಯಾಮ್ ಇದು. ಇವ್ರನ್ನ ಮಾಡಕ್ ಹೋದ್ರೆ ಪೊಲೀಸವ್ರನ್ನ ರೌಡಿಗಳ ತರ ಬಳಸ್ಕೊತವ್ರೆ. ಪೊಲೀಸವ್ರು ಬಂದು ಹೊಡೆಯೋದು, FIR ಮಾಡೋದು, ಯಾರಿಗೆ ಕಾಂಪೌಂಡ್ ಅಡ್ಡ ಹಾಕ್ಬಿಡ್ರಿ ಅಂತ. ಕಾಂಪೌಂಡ್ ಏನಕ್ಕೆ ಅಡ್ಡ ಹಾಕ್ತಾ ಇದಾರೆ? ಅವ್ರ ಕಾಲ್ದಾರಿ, ಅವ್ರಿಗೋ ರಸ್ತೆ. ಇಲ್ಲಿ ಸ್ಮಶಾನ ಕೂಡ ಇದೆ, ಸ್ಮಶಾನ 3 ಎಕರೆ, ಅದನ್ನು ಹೊಡೆದ್ಬಿಟ್ಟವೆ. ಇಂಥದ್ರು ಇಲ್ಲಿ 106 ಎಕರೆ ಅಂದ್ರೂ ಪಬ್ಲಿಕ್ ಡೊಮೈನ್ಗೆ ಬಂದಿದ್ದು. ಈಗ ನಾನು ಮಾತಾಡಿದ್ರೆ ಇದು ರಾಜಕಾರಣ ಅಂತೀವಿ. 96 ಅಲ್ಲೇ ಪೇಪರಲ್ಲಿ ಬಂದ್ಬಿಟ್ಟಿದೆ. ಅವಾಗಿನವರು ಇದನ್ನ ನುಂಗಕ್ಕೆ ಪ್ಲಾನ್ ಹಾಕಿದ್ದಾರೆ ಅಂತ 96 ಅಲ್ಲೇ ಹೇಳಿದ್ದಾರೆ ಪೇಪರ್ಸಲ್ಲಿ. ಅಂದ್ರು ಅವತ್ತಿಂದ ಇವತ್ತಿನವರೆಗೂ ಅಡ್ಡ ಹಾಕೊಂಡು ತಿನ್ಕೊಂಡು ದುಡ್ಡುಗಳು ಕೊಟ್ಕೊಂಡೇ ಬಂದಿದ್ದಾರೆ. ನಾನು ಇಷ್ಟು ಸೀರಿಯಸ್ ಆಗಿ ಇದ್ರ ಬಗ್ಗೆ ಹೋಗ್ತಾನೆ ಇರಲಿಲ್ಲ. ನಾವು ಬರೀ ಇಷ್ಟು ರಿಸ್ಟ್ರಿಕ್ಷನ್ ಎಷ್ಟು ಬರೀ ಆ ಸ್ಕೂಲ್ ಜಮೀನಿಗೆ ನನಗೆ ಬಂದು ಮಾಹಿತಿ ಕೊಟ್ಟಾಗ ನಿಮ್ಮ ಗಮನಕ್ಕೆ ತಂದೆ. ಯಾವಾಗ ಸುಧಾಕರ್ ಅವ್ರ ಮೇಲೆ ಇವರು ಏಕವಚನದಲ್ಲಿ
ಸುಳ್ಳು ಮುಟ್ಸಕ್ಕೆ ಹೋಗ್ತಾರೆ. ಇನ್ನೂ ಡೀಪಾಗಿ ಹೋದಾಗ ಇವೆಲ್ಲ ಈಚೆ ಬರ್ತದೆ. ಸುಧಾಕರ್ ಅವ್ರು ಬಂದು ಹೇಳಿದಿಷ್ಟೇ, 51 ಎಕರೆ ಯಾರೋ ದಾನ ಮಾಡಿದ್ದಾರೆ, ಅದನ್ನ ಉಳಿಸ್ಕೊಳ್ರಿ ಅಂತ ಹೇಳೋದ್ರೆ, ಆ ಜಮೀನು ತಗೊಳಕ್ ಬಂದಿದ್ರು, ಅವ್ರಿಗೆ ಜಮೀನು ಸಿಗಲಿಲ್ಲ, ಅದಕ್ಕೆ ಮಾಡ್ತಾ ಇದ್ದಾರೆ. ಸುಧಾಕರ್ ಅವ್ರನ್ನ ಒಂಥರ ಪಂಚಿಂಗ್ ಬ್ಯಾಗ್ ತಿಳ್ಕೊಬಿಟ್ಟವ್ರು. ಸಾಫ್ಟ್ ಅವ್ರು ಬೈ ನೇಚರು, ಏನು ಜೋರಾಗಿ ಮಾತಾಡಿದ್ರು ಸೈಲೆಂಟ್ ಆಗ್ತಾರೆ ಅಂತ. ಅವ್ರ ಪರ ನಾವಿದ್ದೀವಿ, ನಾನು ಕರ್ಕೊಂಬಂದಿದ್ದೀನಲ್ಲ ಹೇಳ್ಸೋಕ್ಕೆ. ಅವ್ರಿಗೇನಾದರೂ ನಾವು ನಿಂತ್ಕೊತೀವಿ. ಅವ್ರಿಗೆ ಸ್ವಲ್ಪ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಇವ್ರು ಯಾರ ಇದು ಮಾಡಕ್ಕೆ ಹೋದಾಗ ನಾವು ನಿಂತ್ಕೊತೀವಿ. ಬರೀ ಕರ್ಕೊಬಟ್ಟು ತಪ್ಪಿಸ್ಕೊಳ್ಳೋದಲ್ಲ, ಕೊನೆ ತನಕ ಹೋಗ್ತಿದ್ದಿದ್ದು. ನಾನು ನಿಮ್ಮಗಳ ಮುಖಾಂತರ ನೋಡಿದ್ದೀನಿ. ಇದು ಏನಾಗಿದೆ ಇವತ್ತು, ನಾನು ಇದು ಒಂದು ಕೈ ಬಿಟ್ಟರೆ ಬರೋ 10-15 ವರ್ಷದಲ್ಲಿ ಇನ್ನೂ ಏನು ಉಳಿಯಲ್ಲ. ಅವರೆಲ್ಲ ಉಳಿಸಿದ್ದಕ್ಕೆ ನಾವು ಇದು ಮಾಡ್ತಾ ಇರೋದು ಭ್ರಷ್ಟಾಚಾರನ. ಅವ್ರು ಅವತ್ತೇ ತಿಂದಾಕ್ಬಿಟ್ಟಿದ್ರೆ ಬರ್ಕೋಬೋದಾಗಿತ್ತಲ್ಲ. ಅವರೆಲ್ಲ ರಾಜಕಾರಣಿಗಳು ಜನಗಳಿಗೆ ಎದುರೋರು, ಹಳ್ಳಿ ಜನಕ್ಕೆ ಎದುರೋರು. ಇಲ್ಲಿ ಏನಾಗಿದೆ? ಹೆದರಿಕೆ ಇಲ್ಲ, ಬದರಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದಿಲ್ಲ. ಆ ಮಟ್ಟಕ್ಕೆ ನಾವು ಬಂದು ನಿಂತಿದ್ವಿ. ಆ ಗೋಮಾಳುಗಳನ್ನ ಅವರೆಲ್ಲ ಉಳಿಸಿದ್ದಕ್ಕೆ, ಸರ್ಕಾರ ಜಮೀನು ಉಳಿಸಿದ್ದಕ್ಕೆ ಇವತ್ತು ನಾವು ತಿಂದು ಸಾಯ್ತಾ ಇರೋದು. ಈ 260 ಎಕರೆ ಏನು ಕ್ಲೇಮ್ ಮಾಡ್ತಾ ಇದ್ದಾರೆ, ಆ 260 ಎಕರೆನೂ ಬೋಗಸ್. ಇದು ಬರೀ 51 ಎಕರೆ ಎಲ್ಲ ಈಗ ಅದು ಡೀಪ್ಗೆ ಹೋದ್ರೆ. ಆಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ನ ಮೊನ್ನೆ ಓದ್ದೆ. ಫ್ರಾಡ್ ಈಸ್ ಆಲ್ವೇಸ್ ಎ ಫ್ರಾಡ್ ಈವನ್ ಇಫ್ ಇಟ್ ಈಸ್ ಕಮಿಟೆಡ್ 100 years ಬಿಫೋರ್ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಮೊನ್ನೆ ಆರ್ಡರ್ಸ್ ನೋಡಿದೆ. ಫ್ರಾಡು ಯಾವತ್ತೇ ಆಗಿರಲಿ, 100 ವರ್ಷದಿಂದ ಫ್ರಾಡ್ ಮಾಡಿ ನಾನು ಅನುಭವ ಇದೆ ಅಂತ ಹೇಳ್ಕೊಳ್ಳಿಕ್ಕೂ ಅದು ಬರಲ್ಲ. ಒನ್ಸ್ ಫ್ರಾಡ್ ಆಲ್ವೇಸ್ ಎ ಫ್ರಾಡ್. ಕೃಷ್ಣ ಬೈರೇಗೌಡರು ನೀವೆಲ್ಲ ತಿಳಿಸ್ಬೇಕು. ಪಾಪ ಸುಳ್ಳು ಮಾಹಿತಿ ಕೊಟ್ಟು ಅವ್ರ ಕೈಲಿ ಸುಳ್ಳು ಹೇಳಿಸ್ಬಿಟ್ಟಿದ್ದಾರೆ. ಇವತ್ತು PIL ಹಾಕಿದಾಗ ಕೃಷ್ಣ ಬೈರೇಗೌಡರು ಹೇಳಿಕೆ ಅವ್ರಿಗೂ ಸಂಬಂಧ ಮಾಡ್ತಾರೆ ಅಲ್ವಾ? ಅದೇನೋ ಮನಸ್ಸಲ್ಲಿದೆ, ಒಳ್ಳೇದು ಮಾಡಬೇಕು, ರೈತರಿಗೆ ರಿಫಾರ್ಮ್ಸ್ ತರಬೇಕು ಅಂತ. ಅಂಥವ್ರ ಕೈಯಲ್ಲಿ ಇಂಥ ಸುಳ್ಳು ಹೇಳ್ಸೋರು ನೋಡ್ರಿ. ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಮನವಿ ಮಾಡೋದಷ್ಟೇ, ಇಂಥ ದರೋಡೆ ಆಗೋದಕ್ಕೆ ಬಿಡಬೇಡಿ. ಇದರಲ್ಲಿ ಏನು ನನಗೆ ಪೊಲಿಟಿಕಲ್ ಮೈಲೇಜ್ ಬರಲ್ಲ. ಸುಮ್ಮನೆ ಇದ್ರೆ ಮೈಲೇಜು ಕಾಸು ಕೊಡ್ತಾರೆ. ಸುಮ್ಮನೆ ಇದ್ಬಿಟ್ರೆ ಅದಕ್ಕೂ ಹೇಳಿ ಕಳಿಸ್ತಾವ್ರೆ. ಎಷ್ಟು ಅಂತ ಕೇಳ್ಕೊಳ್ಳೋಣ ಅಂತಿದ್ದೀನಿ. ಸುಮ್ಮನೆ ಇರೋಕ್ಕೆ ಎಷ್ಟು ಸ್ವಲ್ಪ ಜಾಸ್ತಿ ಕೊಟ್ಟರೆ ಅದು ಸುಮ್ಮನೆ ಆಗ್ಬಿಡೋಣ ಅಂತ, ಎಲೆಕ್ಷನ್ಗೆ ಏನೋ ಖರ್ಚಿಗಾಗ್ತದೆ. ಆ ಮಟ್ಟಕ್ಕೆ ತಂದು ನಿಂತವ್ರೆ. ಸುಮ್ಮನೆ ಇರೋಕ್ಕೆ, ಅದಕ್ಕೆ ಸುಮ್ಮನೆ ಇರೋಕ್ಕೆ ಜಾಸ್ತಿ ಜನ ತಗೊಂಡವ್ರೆ. ಇವಾಗಲೇ ಎಷ್ಟೇ ಮಾಡ್ತಾ ಇದ್ರು ಈ ಕಡೆ ತಲೆ ಹಾಕದೆ ಹತ್ತು ಕಡೆ ಓಡಾಡೋದು. ಈ ಕಡೆ ಓಡಾಡೋದು ಬೇಡ, ಅಗಲಕೋಟೆ ಕಡೆ ಬರೋದು ಬೇಡ, ಹಿಂಗೆ ಬೆಂಗಳೂರು ಕಡೆ ಹೊಟ್ಬಿಡೋದು ನಡ್ಕೊಂಡು. ಯಾವ ಮಟ್ಟಕ್ಕೆ ಬಂದಿದೆ ಮಾಧ್ಯಮ ಮಿತ್ರರೇ. ಇಲ್ಲಿ ಪಾಣಿಗಳು ಯಾರ ಊರಿಂದ ಬಂದರೆ ಒಂದು ಪಾಣಿನ ತಗೊಂಡು ಹೋಗ್ತಾರೆ ಹಿರಿಯರು. ಏನು ಮಾಡ್ತಾರೆ ಹೇಳ್ರಿ? ಹೆಂಗನಾಗ್ಲಿ ನಮ್ಮ ಹೆಸರು ಚೇಂಜ್ ಆಗ್ಬಿಟ್ಟತ್ತ ಅಂತ. ಈಗ ಮಾಲೂರಿಗೆ ಬಂದರೆ ಒಂದು ಪಾಣಿ ತಗೊಂಡು ಹೋಗ್ತಾರೆ. ಹುಡುಗರೆಲ್ಲ ದಿಶಾಂಕಲ್ ನೋಡ್ಕೋತಾರೆ. ಡೈಲಿ ಪಾಣಿ ಒತ್ತೋದು, ನಮ್ಮ ಹೆಸರೈತ ಆ ಮಟ್ಟಕ್ಕೆ ಬಂದಿದ್ದೀವಿ. ಯಾಕಂದ್ರೆ ಇಲ್ಲಿ ಹೊರಗಿನವ್ರು ಬಂದು ಏನೂ ಮಾಡೋಕ್ಕಾಗಲ್ಲ. ಈ ಸ್ಥಳೀಕರವ್ರೆ ಇಲ್ಲಿ ಏನು ಹೇಳ್ರಿ, ಲೋಕಲ್ ಸ್ಥಳೀಕರು ತಿದ್ದು ಬಿಡ್ತಾರೆ. ಮುಸ್ಲಿಮರು ಸ್ಥಳೀಕರು ಈಚೆಯಿಂದ ಬಂದು ಮಾಡೋಕ್ಕಾಗಲ್ಲ. ಅಫ್ಘಾನಿಸ್ತಾನ ಪಾಕಿಸ್ತಾನದಿಂದ ಬಂದು ಮಾಡೋಕ್ಕಾಗ್ತದೆ ಯಾರ? ಇಲ್ಲೇ ಸ್ಥಳೀಯರು ಈ ಪಾಣಿಗಳು ಎತ್ತೋದ್ರಲ್ಲಿ, ಬೋಗಸ್ ದಾಖಲೆಗಳು ಮಾಡೋದ್ರಲ್ಲಿ ಪೂರ್ತಿ ಒಂದಲ್ಲ ಗ್ಯಾಂಗೆ ಸ್ಥಳೀಯರು ಮಾಡೋ ಕೆಲಸ.